ಹೌದಮ್ಮ, ಯಾರಿಗೆ ಮಕ್ಕಳಾಗ್ಲಿಲ್ಲ? 5 ವರ್ಷ ಆಯ್ತು ಸರ್ ಮದುವೆಗೆ. ಯಾರಿಗೆಮ್ಮ? ಏನು ಗೊತ್ತಾಗ್ತಾ ಇಲ್ಲ ಸರ್ ನಮ್ಗದು. ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ಕೊಳ್ಳಿಮ್ಮ. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ನೀವು ಅದನ್ನ ನೋಡ್ಕೊಂಡು ಮಾತಾಡಿದ್ರೆ ಗುರುಜಿಯವ್ರು ಮಾತಾಡೋದು ನಿಮಗೆ ಕೇಳೋದಿಲ್ಲ. ಮೇಡಮ್. ಪ್ರಶ್ನೆನ ಸರಿಯಾಗಿ ಅವ್ರು ಏನು ಉತ್ತರ ಹೇಳ್ತಿದ್ದಾರೆ, ಏನ್ ಪ್ರಶ್ನೆ ಕೇಳ್ತಿದ್ದಾರೆ ಅಂತ ಸರಿಯಾಗಿ ಕೇಳಿಸ್ಕೊಳ್ಳಿ. ಮೇಡಮ್. ಹೇಳಿಮ್ಮ, ಏನಮ್ಮ ಪ್ರಶ್ನೆ ನಿಮ್ದು? ಸರಿಯಾಗಿ ಹೇಳಿಮ್ಮ. ನಮ್ ತಂಗಿಯರಿಗೆ 5 ವರ್ಷ ಆಯ್ತು ಸರ್ ಮದುವೆಯಾಗಿ. ತಂಗಿಗೆ ಸರ್ ಅದಕ್ಕೆ ಕೇಳೋಣ ಅಂತ ಕೇಳ್ತೀನಿ. ಒಳ್ಳೇದಮ್ಮ, ಇದು ಪ್ರಶ್ನೆ ಬಹಳ ಉತ್ತಮ. ಇದು ಎಲ್ಲಾರ್ಗೂ ಇರುವಂತ ಸಮಸ್ಯೆ ಒಂದೇನೆ. ಯಾಕಂದ್ರೆ ಮನೆ ದೇವ್ರದ ಆಶೀರ್ವಾದ ಇಲ್ದಿದ್ರೇನೆ ಇಲ್ಲಿ ಆಗುವಂತ ಘಟನೆಗಳು. ಮನೆ ದೇವರಲ್ಲಿ ಹೋಗಿ ಆಶೀರ್ವಾದ ಪಡ್ಕೊಂಡು ಮತ್ತೆ ನೋಡಿ ಎಲ್ಲ ಒಳ್ಳೇದಾಗ್ತಾ ಹೋಗತ್ತೆ ತಾಯಿ. ಫಸ್ಟ್ ಇಲ್ಲ ತಾಯಿ, ಹಾಸ್ಪಿಟ್ಲ್ ಇಂದ ಇದೆಲ್ಲ ಸರಿ ಹೋಗಲ್ಲ. ಫಸ್ಟ್ ಮನೆ ದೇವ್ರಿಗೆ ಹೋಗಿ ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಒಳ್ಳೇದಾಗತ್ತೆ. ಮನೆ ದೇವರಲ್ಲಿ ವಿಶ್ವಾಸ ಇಟ್ಟು ಹೋಗ್ಬೇಕು. ಸುಮ್ನೆ ಎದ್ದು ಬಿದ್ದು ಎಲ್ಲೋ ಹೋಗಿ ಮನೆ ದೇವ್ರಿಗೆ ಹೇಳಿದ್ದಾರೆ ಗುರುಗಳು ಅಂದ್ಬಿಟ್ಟು ಹೋಗಿ ಸುಮ್ನೆ ಹಂಗೆ ಬರೋದಲ್ಲ. ಒಂದ್ ಕಾಯಿ ಹಣ್ಣು ಮಾಡಿಸ್ಕೊಂಡ್ ಬರೋದಲ್ಲ. ಆತ್ಮಸಾಕ್ಷಿಯಾಗಿ ಹೋಗ್ಬೇಕು, ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೇಕು. ಒಂದ್ ರಾತ್ರಿ ಅಲ್ಲೇ ಇದ್ದು ಬರ್ಬೇಕು ಮನೆ ದೇವರಲ್ಲಿ. ಆವಾಗ ನಿಮ್ಗೆ ಅದು ಆಶೀರ್ವಾದ ಆಗತ್ತೆ ತಾಯಿ. ಸುಮ್ನೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿರೋದಲ್ಲ. ಅರ್ಧ ದಿನ 5 ನಿಮಿಷದಲ್ಲಿ ಇದೆಲ್ಲ ಕೆಲಸ ಆಗಲ್ಲ ತಾಯಿ. ಪೂರ್ತಿ ವಿಶ್ವಾಸದಲ್ಲಿ ನಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಮಾತ್ರ ಅಲ್ಲಿ ಕೃಪೆ ಆಗತ್ತೆ ತಾಯಿ. ಸಂತೋಷವಾಗಿರ್ಬಹುದು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನೀವು ಹೇಳಿದ್ರಿ ಚಕ್ರದ ಮೂಲಕ ನಮ್ಮ ರೋಗಗಳನ್ನ, ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬಹುದು. ಚಕ್ರಕ್ಕೂ ನೀವು ಹೇಳಿದೆ ಒಂದು ಕಡೆ ನೀವು ಶ್ರೀ ಚಕ್ರವನ್ನ ಪ್ರತಿಷ್ಠಾಪನೆ ಮಾಡ್ತಿದ್ದೀರಾ ಅಂತ ಹೇಳಿ, ಅದಕ್ಕೂ ಸಂಬಂಧ ಏನು? ಇವಾಗ ನಮ್ಮಲ್ಲಿ ಇರುವಂತ ಚಕ್ರಗಳು ಅಂತ ಪ್ರಪಂಚದಲ್ಲಿ ಎಲ್ಲಾರು ಹೇಳ್ತಾ ಇದ್ದಾರೆ. ಮನುಷ್ಯನ್ಗೆ 7 ಚಕ್ರ ಇದೆ, 7 ಚಕ್ರ ಇದೆ. ಎಲ್ಲಿದೆ, ಎಲ್ಲಿ ಕಾಣಿಸತ್ತೆ ಅದನ್ನ ತೋರಿಸಿ ಅಂತ ಹೇಳ್ತಾನೆ ಮನುಷ್ಯ. ಎಲ್ಲಿದೆ? ಸೈನ್ಸ್ ನಂಬಕ್ಕೆ ಇಲ್ಲ, ಇವತ್ತೂ ನಂಬಲಿಲ್ಲ ಚಕ್ರ ಇದೆ ಅಂತ ಹೇಳೋದಿಕ್ಕೆ. ಸೈನ್ಸ್ ಇವತ್ತಿಗೂ ಸರ್ಟಿಫೈಡ್ ಮಾಡಲಿಲ್ಲ ಮನುಷ್ಯನಲ್ಲಿ ಚಕ್ರ ಇದೆ ಅಂತ. ಚಕ್ರ ಇಲ್ಲ, ಯಾವುದನ್ನು ಇಲ್ಲ ಅಂತಾನೆ ಹೇಳುತ್ತೆ. ಬರೀ ಫಿಸಿಕಲ್ ಬಾಡಿ ಒಂದ್ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಆರ್ಗನ್ಸ್ ಇದೆ ಅಷ್ಟೇ, ರಕ್ತ ಇದೆ, ಸಂಚಾರ ಇದೆ ಅಷ್ಟೇ. ಈ ಪ್ರಾಣ ಹೆಂಗ್ ಹೋಗ್ತಾ ಇದೆ, ಹೆಂಗ್ ಬರ್ತಾ ಇದೆ ಅನ್ನೋದು ಸೈನ್ಸ್ಗೆ ಪಾಪ ಗೊತ್ತಾಗ್ತಾ ಇಲ್ಲ. ಆ ತರ ಒಂದು ವಿಷಯದಲ್ಲಿ ಚಕ್ರ ಇದೆ ಅನ್ನೋದಿಕ್ಕೆ ಯಾವುದೂ ಆಧಾರ ಇಲ್ಲ. ನಮ್ಮ ಜಗದ್ಗುರು ಶಂಕರಾಚಾರ್ಯರು ಏನ್ ಮಾಡಿದ್ರು, ಚಕ್ರ ಇದೆ ಅಂತ ಹೇಳೋದಿಕ್ಕೆ ಶ್ರೀಚಕ್ರವನ್ನ ಮಾಡಿಟ್ರು. ಅವರ ಧ್ಯಾನದಲ್ಲಿ, ಅವರ ಜ್ಞಾನದಲ್ಲಿ ಇದನ್ನ ನಮ್ಮಲ್ಲಿ ಇರುವಂತ ಚಕ್ರಗಳನ್ನ, ಮನುಷ್ಯನಲ್ಲಿ ಇರುವಂತ ಚಕ್ರಗಳು ಮನುಷ್ಯನಿಗೆ ಕಾಣಿಸ್ತಾ ಇಲ್ಲ. ಮನುಷ್ಯನಿಗೆ ಕಾಣಿಸದೇ ಇರುವಾಗ ಇದು ಪರಿಸ್ಥಿತಿ ಬಹಳ ತೊಂದರೆಗೆ ಬೀಳ್ತಾನೆ ಮನುಷ್ಯ. ಬೇಕಾಗಿಲ್ಲ. ಇದಕ್ಕೆ ನಾವು ಮನುಷ್ಯನಲ್ಲಿರುವಂತ ಚಕ್ರಗಳನ್ನ ನಾನು ಪ್ರತಿಬಿಂಬವಾಗಿ ಈ ಶ್ರೀಚಕ್ರ ಅನ್ನೋದನ್ನ ಮಾಡ್ಬೇಕಾಗಿತ್ತೆ. ಇದನ್ನ ಪ್ರತಿಷ್ಠಾಪನೆ ಮಾಡಿಸಿದ್ರು ಶಂಕರಾಚಾರ್ಯರು. ಇದು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಆ ಚಕ್ರಗಳಿಗೆ, ನನಗೆ ಗೋಚರವಾಗದೇ ಇರುವಂತ ಚಕ್ರಗಳನ್ನ ಅಲ್ಲಿ ಪ್ರತಿಬಿಂಬವನ್ನ ಮಾಡಿಟ್ಟಿದ್ದೆ ಶ್ರೀಚಕ್ರ. ಇದಕ್ಕೆ ಶ್ರೀ ಯಂತ್ರನೂ ಹೇಳ್ತಾರೆ, ಶ್ರೀಚಕ್ರನೂ ಅಂತಾರೆ. ಶ್ರೀಚಕ್ರ ಅಂದ್ರೆ ಶಿವಶಕ್ತಿಯ ಮಿಲನ. ಅರ್ಧನಾರೀಶ್ವರ ನಾವೇನ್ ಹೇಳ್ತೀವಿ, ಇದು ಇದರ ಮಿಲನ. ಸೊ 5 ಚಕ್ರಗಳು ದೇವಿಗೆ ಸಂಬಂಧಪಟ್ಟಿದ್ದು, ಮಿಕ್ಕವ ಚಕ್ರಗಳು ಶಿವನಿಗೆ ಸಂಬಂಧಪಟ್ಟಿದ್ದು. ಮೂಲಾಧಾರದಿಂದ ಹಿಡಿದು ವಿಶುದ್ಧಿವರೆಗೂ ಇದು ದೇವಿಗೆ ಸಂಬಂಧಪಟ್ಟಿದ್ದು. ಆಜ್ಞಾ ಚಕ್ರದಿಂದ ಮೇಲೆ ಇರುವಂತ ಚಕ್ರಗಳಿಗೆ ಶಿವನಿಗೆ ಸಂಬಂಧಪಟ್ಟಿದ್ದು. ಇದು ಇರುವಂತ ಶ್ರೀಚಕ್ರ. ಇದನ್ನ ಜಗದ್ಗುರು ಶಂಕರಾಚಾರ್ಯರು ಅದನ್ನ ನಮ್ಮ ಪ್ರತಿಬಿಂಬ ಅನ್ನ ತೋರಿಸ್ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದು ಚಕ್ರಗಳು ಕಾಣಿಸ್ತಾ ಇಲ್ಲ. ಮುಂಚೆ ನಾವು ಚಿಕ್ಕದಿರುವಾಗ ಹೀಗೆ ಭ್ರೂ ಮಧ್ಯದಲ್ಲಿ ಹೀಗೆ ಕೈಯೆಲ್ಲ ಆಡಿಸೋದು, ಯಾರು ಬಂದು. ಇದು ಎಲ್ಲರಿಗೂ ಗೊತ್ತಿದೆ. ಅಯ್ಯೋ ಈಗ ಬಂದ್ಬರಪ್ಪ ಗುಂಯಿ ಅನ್ನತ್ತೆ ಅಂತ. ಯಾಕೆ ಗುಂಯಿ ಅನ್ನತ್ತೆ? ಅಲ್ಲಿ ಚಕ್ರ ಇದೆ ಭ್ರೂ ಮಧ್ಯದಲ್ಲಿ. ಇದು ಜಾಸ್ತಿ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೆ ಹಿಂಗಂದ್ರೆ ಸಾಕು, ಅವ್ರಿಗೆ ಯಾರೋ ಒಬ್ಬೊಬ್ರಿಗೆ ಮೂರ್ಛೆ ಹೋಗಿ ಬೀಳ್ತಾರೆ, ಒಬ್ಬೊಬ್ರಿಗೆ ಏನೇನೋ ತೊಂದರೆಗಳಾಗತ್ತೆ. ಆತರ ತೊಂದರೆಗಳು. ಆ ಚಕ್ರಗಳೇ ಎಲ್ಲಾ ಚಕ್ರಗಳಿಗೂ ಅದು ಪ್ರತಿಬಿಂಬ. ಇದು ಶ್ರೀಚಕ್ರ. ಅದನ್ನ ನಾವು ಒಂದು ಮನೆಯಲ್ಲಿ ತೊಂದರೆ ಇದೆ ಅಂದ್ರೆ ಈ ಶ್ರೀಚಕ್ರವನ್ನ ನಾವು ಕೊಡ್ತೀವಿ. ಈ ತೊಂದರೆ ನಿವಾರಣೆ ಮಾಡ್ಕೊಳ್ಳಿಪ್ಪ, ಇದಕ್ಕೆ ಪೂಜೆ ಮಾಡ್ಕೊಳ್ಳಿ ನಿಯಮಬದ್ಧವಾಗಿ ಅಂತ. ಇದು ಮಾಡ್ತೀರಾ ನಿಮ್ಮ ಮನೆ ಮಾತ್ರ ಸಂತೋಷಮಯವಾಗತ್ತೆ. ಇವಾಗ ಎಷ್ಟು ಜನಕ್ಕೆ ನಾನು ಕೊಡಬಲ್ಲೆ ಶ್ರೀಚಕ್ರ? ಅದಕ್ಕೆ ಪ್ರಪಂಚದಲ್ಲಿ ಒಂದು ಒಳ್ಳೇದಂತ ಆಗ್ಲಿ, ಅತಿ ದೊಡ್ಡದಾದ ಕರ್ನಾಟಕದಲ್ಲಿ ಮೊದಲನೆಯದಾದ ಕೂರ್ಮದ ಮೇಲೆ, ಕೂರ್ಮ ಅಂದ್ರೆ ಆನೆ ಮೇಲೆ 150 ಅಡಿ ಉದ್ದ, 150 ಅಡಿ ಅಗಲ
21 ಅಡಿ ಎತ್ತರದಲ್ಲಿ ಕೂರ್ಮ ಆಗತ್ತೆ, ಅಂದ್ರೆ ಆಮೆ ಆಗತ್ತೆ. ಆಮೆ ಮೇಲೆ ಶ್ರೀಚಕ್ರ 108 ಅಡಿಯ 108 ಅಡಿಗೆ ಶ್ರೀಚಕ್ರ ಅದು ಪ್ರತಿಷ್ಠಾಪನೆ ಮಾಡೋದಕ್ಕೆ ನಾವು ಹೋಗ್ತಾ ಇದೀವಿ. ಈಗ ಜಮೀನ್ ತಗೊಂಡಿದೀವಿ. ಈ ನವರಾತ್ರಿ ಅಷ್ಟಮಿದಲ್ಲಿ ಅದು ಭೂಮಿ ಪೂಜೆ ಮಾಡೋದಕ್ಕೆ ಹೋಗ್ತಾ ಇದೀವಿ. ಇದಕ್ಕೆ ಎಲ್ಲಾರು ನಮ್ಮ ಮನುಕೂಲದ ಒಳ್ಳೆದಕ್ಕೆ ಮಾಡ್ತಾ ಇರೋದ್ರಿಂದ ಇದಕ್ಕೆ ಬೇಕಾದಷ್ಟು ಸಹಾಯ ಬೇಕಾಗತ್ತೆ. ಎಲ್ಲರೂ ಬಂದು ಸಹಾಯ ಮಾಡಬಹುದು. ಇದಕ್ಕೆ ಮತ್ತೆ ನಾನು ಟಿವಿ ಮಾಧ್ಯಮದ ಪ್ರಕಾರ ಮತ್ತೆ ಇದಕ್ಕೆ ನಾನು ಮುಂದಿನ ಕಾರ್ಯಕ್ರಮಗಳನ್ನ ತಿಳಿಸ್ತಾ ಇರ್ತೀನಿ. ಓಕೆ, ಒಂದು ಕರೆ ಇದೆ ತಗೊಳ್ಳೋಣ. ಸಂತೋಷ. ಹಲೋ ಹಲೋ ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿದ್ದೀರಿ? ವಿನಾಯಕ್ ಅಂತ ನಾವು. ಹೇಳಿ ವಿನಾಯಕ್ ಅವರೇ, ಎಲ್ಲಿಂದ ಮಾತಾಡ್ತಿದ್ದೀರಿ? ಬೆಂಗಳೂರಿಂದ ಮಾತಾಡೋದು. ಪ್ರಶ್ನೆ ಏನು ಕೇಳಿ. ಸರ್, ನಮ್ ಜಾತಕ ಸ್ವಲ್ಪ ನೋಡ್ಬೇಕಿತ್ತು. ಇದು ಜಾತಕದ್ದು ಪ್ರೋಗ್ರಾಮ್ ಅಲ್ಲ, ಇದು ಪರ್ಯಾಯ ಚಿಕಿತ್ಸೆನ ಪ್ರೋಗ್ರಾಮು. ಈ ಜಾತಕದ್ದು ಪ್ರೋಗ್ರಾಮ್ ಬೇರೆ ಇದೆಯಪ್ಪ. ಇದರಲ್ಲಿ ಮುಖ್ಯವಾಗಿ ಹಲೋ ಹೇಳಿ. ಇದು ಮುಖ್ಯವಾಗಿ ನೀವು ಜಾತಕ ಅನ್ನೋದನ್ನ ಬಿಟ್ಟು ಬೇರೆ ಏನ್ ತೊಂದರೆ ಇದೆ ಅಂತ ಕೇಳಿ, ಅದಕ್ಕೆ ನಾನು ಉತ್ತರ ಹೇಳ್ತೀನಪ್ಪ. ಏನ್ ತೊಂದರೆ ಆಗಿದೆ ನಿಮ್ಗೆ? ಅದೇ ನಮ್ ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ. ಫ್ಯಾಕ್ಟ್ರಿಗೆ ಹೋಗ್ತಿದೀವಿ, ಫ್ಯಾಕ್ಟ್ರಿ ಬಿಟ್ಟಿದೀವಿ. ಬೇರೆ ಕಡೆ ಹೋಗ್ತೀವಿ, 1 ಅವರ್ ಮಾಡ್ತೇವೆ, ಹಂಗೆ ಮನೆ ಕಡೆ ಬಂದ್ಬಿಡ್ತೇವೆ. ಹೌದಪ್ಪ, ಹೋಗಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕೇಳಿರೋದು ಗುರುಜಿ. ಇದು ನಕಾರಾತ್ಮಕ ಶಕ್ತಿಗಳಿಂದ ಆಗಿದೆ. ನಿಮ್ಮ ಮನೆ ದೇವ್ರದ್ದು ಆಶೀರ್ವಾದ ಇಲ್ಲ ನಿಮ್ಗೆ, ಅದಕ್ಕೆ ನಿಮ್ಗೆ ಈ ತರ ತೊಂದರೆಗಳಾಗ್ತಾ ಇದೆಯಪ್ಪ. ಫಸ್ಟ್ ನಿಮ್ಮ ಮನೆ ದೇವರನ್ನ ಹೋಗಿ ಅವ್ರ ಮೊರೆ ಹೋಗ್ಬಿಟ್ಟು ಬನ್ನಿ, ಎಲ್ಲ ನಿವಾರಣೆ ಆಗತ್ತೆಪ್ಪ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನೀವು ಹೇಳೋ ಹಾಗೆ ಯಾವುದೇ ರೀತಿಯ ಚಿಕಿತ್ಸೆಗಳು, ವೈದ್ಯಕೀಯ ಚಿಕಿತ್ಸೆಗಳು ಇಲ್ಲದೇನೆ ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಬಹುದು. ಈ ಚಕ್ರಗಳ ಏನ್ ಮಾಡ್ಬೇಕಾಗತ್ತೆ ನಾವು? ಅದಕ್ಕೆ ನಾವು ಸಂತೋಷವಾಗಿ ಮೊದಲನೇದಾಗಿರ್ಬೇಕಾಗತ್ತೆ. ಸಂತೋಷ ಮುಖ್ಯ. ಇವಾಗ ನಾವು ಸಂತೋಷ ಪಡೆಯೋದಕ್ಕೆ, ಸಂತೋಷ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೂ ಮಲಗೋವರೆಗೂ ಸಂತೋಷ ಅನ್ನೋದೇ ಇಲ್ಲ. ಸಂತೋಷ ಪಡೆಯೋದಕ್ಕೆ ಏನ್ ಮಾಡ್ತೀವಿ ನಾವು? ಟಿವಿ ಮಾಧ್ಯಮ ಮೂಲಕ ಹಾಸ್ಯ ಕವಿ ಸಮ್ಮೇಳನ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಎಲ್ಲೋ ನಗಬಿಟ್ಟು ಬರ್ತೀವಿ, ಅಂತ 32 ಅಲ್ಲೂ ಬಿಟ್ಟು ಬರ್ತೀವಿ. ಅದ್ರಿಂದ ಅದು ಸಂತೋಷ ಅಲ್ಲ, ಅದು ಸಂತೋಷನೇ ಅಲ್ಲ. ಮತ್ತೆ ಲಾಫಿಂಗ್ ಕ್ಲಬ್ ಹೋಗ್ತೀವಿ, ಅಲ್ಲಿ ಹೋಗಿ ಆಹಾ ಅಂತ ಕೂಗಾರದು ಅದೆಲ್ಲ ಸಂತೋಷ. ನನ್ನಲ್ಲಿ ನಾನು ಆತ್ಮಸಾಕ್ಷಿಯಾಗಿ ಸಂತೋಷ ಮುಖವಾಗಿ ಹಸನ್ಮುಖನಾಗಿ ನಾನು ಇರೋದೇ ಅದು ಸಂತೋಷ. ಅದು ಮುಖ್ಯ ಬೇಕಾಗಿರೋದು. ಈ ಸಂತೋಷ ಹಸನ್ಮುಖ ಚಿತ್ತದಲ್ಲಿ ನಾನು ಇದ್ಬಿಟ್ರೆ ಅರ್ಧ ಗಂಟೆ ಇರಿ ಸಾಕು. 1 ತಿಂಗಳದು ಬೋನಸ್ ಸಿಕ್ದಂಗೆ, 1 ತಿಂಗಳು ಸಂಬಳ ಸಿಕ್ದಂಗೆ ನನ್ನ ದೇಹಕ್ಕೆ. ಇದು ನಾನು ಇಲ್ಲಿ ಮೊದಲನೇದಾಗಿ ಹೇಳೋದ್ ಬೇಕಾಗಿರೋದು. ಅರ್ಧ ಗಂಟೆ ಪ್ರತಿಯೊಬ್ರು ನಮ್ಮ ಟಿವಿ ಮಾಧ್ಯಮದ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲರೂ ಇದನ್ನೇ ಕಲಿಬೇಕಾಗಿರೋದು ಮೊದಲನೆಯದಾಗಿ. ಎಲ್ಲೂ ಹೋಗೋದು ಬೇಕಾಗಿಲ್ಲ. ನಿಮ್ಮ ಮನೆಯಲ್ಲೇ ನಿಮ್ಮ ಮನೆ ದೇವ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ಗುರು ಹಿರಿಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಕುತ್ಕೊಳ್ಳಿ ನಗ್ನಗ್ತಾ. ಟಿವಿ ಮಾಧ್ಯಮ ಇದು ಟೆಲಿಫೋನ್ ಎಲ್ಲ ಆಫ್ ಮಾಡಿ ½ ಅವರ್ ಕುತ್ಕೊಳ್ಳಿ, ನೋಡಿ ನಿಮ್ಗೆ ಯಾಕೆ ಸಂತೋಷ ಸಿಗಲ್ಲ ಅದನ್ನ ನಾನು ನೋಡ್ತೀನಿ. ಯಾಕಂದ್ರೆ ನಾನು ಇವತ್ತು ಸಂತೋಷವಾಗಿದ್ದೀನಿ ಹೇಳೋದಕ್ಕೆ ನಾನು ನಗ್ನಗ್ತಾ ಇರ್ತೀನಿ ಯಾವಾಗ್ಲೂ. ಈ ನಗುಮುಖ ಹಸನ್ಮುಖ ಯಾವತ್ತಿದೆಯೋ ಅವನಿಗೆ ಯಾವ ತರದ್ದೇ ತೊಂದರೆಗಳು ಇರಲ್ಲ. ತೊಂದರೆಗಳು ಬಂದ್ರೂ ತಾತ್ಕಾಲಿಕವಾಗಿ ಬರುತ್ತೆ, ಔಷಧಿ ಇಲ್ಲದೆ ಎಲ್ಲ ಹೋಗ್ತಾ ಇರುತ್ತೆ. ಇದನ್ನ ಮುಖ್ಯವಾಗಿ ಆಗ್ಬೇಕಾಗಿರೋದು. ಸಂತೋಷವಾಗಿರಿ. ಪ್ರತಿಯೊಬ್ಬರು ಅವರವರ ವಯಸ್ಸಿಗೆ ತಕ್ಕಂತೆ 15 ವರ್ಷದ ಹುಡುಗ ಇತ್ತು ಅಂದ್ರೆ 15 ನಿಮಿಷ ಅವ್ನು ನಗ್ನಗ್ತಾ ಕುತ್ಕೋಬೇಕು. 30 ವಯಸ್ಸವ್ರು ಇದ್ರೆ 30 ಅರ್ಧ ಗಂಟೆ ಹೊತ್ತು ಕುತ್ಕೊಳ್ಳಿ 30 ನಿಮಿಷ. 60 ವಯಸ್ಸವ್ರನ್ನ ಇದ್ರೆ 60 ವಯಸ್ಸದವರು 60 ನಿಮಿಷ ಕುತ್ಕೊಳ್ಳಿ 1 ಗಂಟೆ. ಈ ತರ ಒಂದು ಅಭ್ಯಾಸ ಅವರು ಪ್ರತಿದಿನ ಮಾಡ್ಕೊಂಡು ಹೋದ್ರೆ, ನಗು ಮುಖದ್ದು ಅಭ್ಯಾಸ ಮಾಡ್ಕೊಂಡು ಹೋಗೋದ್ರಿಂದ ಬೇರೆ ಇನ್ನೆಲ್ಲೂ ಹೋಗೋದು ಬೇಕಾಗಿಲ್ಲ. ನೀವು ಯಾವ ಯೋಗ ಪ್ರಾಣಾಯಾಮ ಅದು ಇದು ಎಲ್ಲೂ ಟೈಮ್ ವೇಸ್ಟ್ ಮಾಡಬೇಡಿ. ಹೋದ್ರೂ ಒಳ್ಳೇದೇ, ತೊಂದರೆ ಇಲ್ಲ. ಅಲ್ಲಿ ಕಲಿಸೋದನ್ನು ಇದೆ. ಸೊ ನಾನು ಡೈರೆಕ್ಟ್ ಆಗಿ ಇವತ್ತು ಮಾಧ್ಯಮದ ಮೂಲಕ ನಾನು ತಿಳಿಸ್ತಾ ಇದ್ದೀನಿ, ಇದನ್ನ ಮಾಡ್ಕೊಳ್ಳಿ. ಸಂತೋಷವಾಗಿ ಮನೆಯಲ್ಲೇ ಒಂದು ಸಂತೋಷವಾಗಿ ಕುತ್ಕೊಳ್ಳಿ, ಯಾರಿಗೂ ಮಾತಾಡಿಸದೆ ಮೌನವಾಗಿ ಸಂತೋಷವಾಗಿ ಕುತ್ಕೊಳ್ಳಿ ಕಣ್ಣು ಮುಚ್ಕೊಂಡು. ನೋಡಿ ನಿಮ್ ಕೆಲಸ ಎಲ್ಲ ನಡೀತಾ ಇರುತ್ತೆ. ಹಾಗೆ ಎಲ್ಲಾ ಕೆಲಸ ಮಾಡುವಾಗ್ಲೂ ಸಂತೋಷವಾಗಿ ಕೆಲಸ ಮಾಡಿ, ಪ್ರಾಮಾಣಿಕವಾಗಿ ಮಾಡಿ, ನೋಡಿ ನಿಮ್ ಕೆಲಸಗಳು ಸುಸ್ಥಿತಿಯಲ್ಲಿ ನಡೆಯುತ್ತೆ. ಹೋಗುತ್ತೆ. ಒಂದು ಕರೆ ಇದೆ, ತಗೊಂಡ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿದ್ದೀರಿ? ಹಲೋ, ಕಟ್ ಆಗಿದೆ. ಹಲೋ ಹಲೋ, ನಮಸ್ಕಾರ. ಹೇಳಿಮ್ಮ, ಯಾರು ಮಾತಾಡ್ತಿದ್ದೀರಿ?
ನಾನು ರಾಜಮ್ಮ ಅಂತ. ಹೇಳಿ ರಾಜಮ್ಮ ಅವ್ರೆ, ಎಲ್ಲಿಂದ ಮಾತಾಡ್ತಿದ್ರಿ? ನಿಮ್ಮ ಸಮಸ್ಯೆ ಏನು? ನಾವು ಬೆಂಗಳೂರಿಂದ ಮೇಡಮ್ ರೇ. ಓಕೆ, ಸಮಸ್ಯೆ ಏನು ಹೇಳಿಮ್ಮ? ಸಮಸ್ಯೆ ನಮ್ಮ ಹುಡುಗಂದು ಜಗದೀಶ ಅನ್ನೋ ಹುಡುಗಂದು. ಹೇಳಿ. ಹಲೋ. ಒಂದು ಕೆಲಸ ಆಗ್ಬೇಕಾಗಿತ್ತು ಸ್ವಾಮಿ, ಅದಕ್ಕೆ ಕೇಳ್ತಾ ಇದ್ದೆ. ಏನ್ ಕೆಲಸ ಆಗ್ಬೇಕಾಗಿತ್ತಮ್ಮ? ಕೆಲಸ ಅಂದ್ರೆ ಏನು ಇಲ್ಲ, ಸುಮ್ನೆ ಓಡಾಟ. ಸುಮ್ನೆ ಓಡಾಟ. ನಿಮ್ಮ ಮನೆ ದೇವರಿಗೆ ಹೋಗಿದ್ರೇನಮ್ಮ? ಫಸ್ಟ್ ಅದನ್ನ ಹೇಳಿ ತಾಯಿ. ಹೋಗಿದ್ದು. ಯಾವತ್ತು ಹೋಗಿದ್ವಿ ತಾಯಿ? ಆಮೇಲೆ 2 ತಿಂಗಳಾಯ್ತು ಸರ್. 2 ತಿಂಗಳಾಗಿ ಸುಮ್ನೆ ಹೋಗಿ ಬರೋದಲ್ಲ ತಾಯಿ. ಒಂದು ಮಾಡ್ಕೊಂಡಿದ್ದು, ಅರ್ಕೆನೂ ಕೊಟ್ಟು ಬಂದು. ಬರೀ ಹರಕೆ ಎಲ್ಲ ಆದ್ಮೇಲೆ ಹರಕೆ ತೀರಿಸ್ಬೇಕು ತಾಯಿ. ಎಲ್ಲ ನಿಮ್ ಕೆಲ್ಸಗಳು ಆದ್ಮೇಲೆ ಹರಕೆ ಅಂದ್ರೆ ಸುಮ್ನೆ ಸಣ್ಣ ಪುಟ್ಟ ಹರಕೆ ಎಲ್ಲ ಆಗಲ್ಲ ತಾಯಿ. ಸ್ವಲ್ಪ ಮನಸ್ಸಾಕ್ಷಿಯಾಗಿ ಆತ್ಮಸಾಕ್ಷಿಯಾಗಿ ಹರಕೆ ಮಾಡ್ಕೋಬೇಕು. ಸುಮ್ನೆ ಹರಕೆ ಮಾಡ್ಕೊಳ್ಳೋದಲ್ಲ. ಇವತ್ತು ನಮ್ಮ ತಾಯಂದಿರು ಏನಾಗಿದ್ದಾರೆ ಅಂದ್ರೆ ಎದ್ರೆ ಬಿದ್ರೆ ಸಾಕು ಹರಕೆ ಮಾಡ್ಕೊಂಡ್ಬಿಡ್ತಾರೆ. ಆ ತರ ಹರಕೆಗಳನ್ನು ಮಾಡ್ಕೋಬಾರ್ದು ತಾಯಿ. ನಾನ್ ಹೇಳೋದು ಅದೊಂದು. ನಮ್ಮ ಫಸ್ಟ್ ನಿಮ್ಮ ಮನೆ ದೇವರಿಗೆ ಹರಕೆ ಯಾವ್ದು ಮಾಡದೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡ್ ಬನ್ನಿ, ಪೂಜೆ ಕೊಟ್ಟು ಬನ್ನಿ, ಸಾಕಷ್ಟೇ. ಹರಕೆ ಏನು ಮಾಡ್ಕೋಬೇಡಿ ನೀವು. ಹರಕೆ ಮಾಡ್ಕೊಳ್ಳೋದ್ರಿಂದ ಬಹಳ ದೊಡ್ಡ ತಪ್ಪುಗಳಾಗತ್ತೆ. ಈ ಹರಕೆ ಈ ಜನ್ಮದಲ್ಲಿ ತೀರ್ಸಲ್ಲ ತಂದೆ ತಾಯಿಗಳು. ಅವ್ರ ಮಕ್ಳು ಮೊಮ್ಮಕ್ಳಿಗೆ ತೊಂದರೆ ಕೊಡುತ್ತೆ. ಇದನ್ನ ಮಾಡ್ಕೋಬಾರ್ದು ತಾಯಿ. ಹರಕೆ ಅನ್ನೋದು ಬಿಟ್ಟಾಕಿ ಇವಾಗ ಪ್ರಾರ್ಥನೆ ಮಾಡ್ಬಿಟ್ಟು ಪೂಜೆ ಪುರಸ್ಕಾರ ಮಾಡ್ಬಿಟ್ಟು ಪ್ರಾರ್ಥನೆ ಮಾಡಿ ಬನ್ನಿ, ನಿಮ್ಗೆಲ್ಲ ಒಳ್ಳೇದಾಗತ್ತೆ ತಾಯಿ. ಅದೇ ನಾನು ಹೇಳ್ತಾ ಇದ್ನಲ್ಲ, ನಿಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಪುರಸ್ಕಾರ ಕೊಟ್ಟು ಅದಕ್ಕೆ ಯಾರಿಗೆ ಕೆಲಸ ಆಗ್ಬೇಕಾಗಿದೆ ಅವ್ರು ಹೋಗ್ಬೇಕಾಗಿರೋದು ಮುಖ್ಯ. ನನ್ಗೆ ಹೊಟ್ಟೆ ನೋವು ಬಂದಿದ್ದು ನಾನು ಬೇರೆಯವ್ರಿಗೆ ಔಷಧಿ ಕೊಡಕ್ಕಾಗಲ್ಲ. ನನ್ನ ಸಮಸ್ಯೆಗೆ ನಾನೇ ಹೋಗ್ಬೇಕು ಅಲ್ಲಿ ವಿಶ್ವಾಸದಲ್ಲಿ ನಮ್ಮ ಮನೆ ದೇವರಿಗೆ. ಆವಾಗ ನಿಮ್ಗೆಲ್ಲ ಒಳ್ಳೇದಾಗತ್ತೆ ತಾಯಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಡಿಸ್ಟೆಂಟ್ ಹೀಲಿಂಗ್ ಅಂತ ಹೇಳಿ ಕೂಡ ಹೇಳ್ತಾರೆ. ಅದನ್ನ ಹೇಗೆ ಮಾಡಬಹುದು, ಹೇಗೆ ಯಾರು ಮಾಡಿಸ್ಕೊಳ್ಬಹುದು? ಇದನ್ನ ಕಲಿಬೇಕಾಗತ್ತೆ. ಡಿಸ್ಟೆನ್ಸ್ ಹೀಲಿಂಗ್ ಅಂದ್ರೆ ನಾವು ಎಲ್ಲೇ ಇದ್ರೂ, ಇವಾಗ ನಾವು ಒಬ್ಬರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ರೇಖಿ ಚಿಕಿತ್ಸೆ ಆಗ್ಲಿ, ಪ್ರಾಣಿಕ್ ಚಿಕಿತ್ಸೆ ಆಗಲಿ, ದೈವಿಕ ಶಕ್ತಿಯ ಚಿಕಿತ್ಸೆ ಆಗಲಿ, ವಿಶ್ವಚೇತನ ಶಕ್ತಿಯ ಚಿಕಿತ್ಸೆ ಆಗಲಿ, ಅದಕ್ಕೆ ಸ್ಪಿರಿಚುವಲ್ ಹೀಲಿಂಗು ಅಂತಾರೆ. ಅದಕ್ಕೆ ನಾವು ಕೈ ಮುಟ್ಬಿಟ್ಟು ಕೊಡಬೇಕು ಅನ್ನೋದೇನು ಇಲ್ಲ. ಆತ ವ್ಯಕ್ತಿ 3-4 ಫೀಟು ದೂರದಲ್ಲೇ ಕೂತಿರ್ತಾನೆ. ಆ ತರ 4 ಫೀಟ್ ದೂರದಲ್ಲಿ ಇರಲಿ, 4 ಮೈಲಿ ದೂರದಲ್ಲಿ ಇರಲಿ, 400 ಮೈಲಿ ಇರಲಿ, 4000 ಮೈಲಿ ಆದ್ರೂ ಇದ್ರೇನು ಆತ ನಮ್ಮ ಮೇಲೆ ವಿಶ್ವಾಸ ಇಟ್ರೆ ಮಾತ್ರ, ಅವನಲ್ಲಿ ವಿಶ್ವಾಸ ಇದ್ರೆ ಮಾತ್ರ ಅವನಿಗೆ ಈ ಚಿಕಿತ್ಸೆ ಫಲಕಾರಿಯಾಗತ್ತೆ. ಅವನಲ್ಲಿ ಪೂರ್ಣ ವಿಶ್ವಾಸ ನಮ್ಮಲ್ಲಿ ಬರಬೇಕು. ಅವನಿಗೆ ಇರಬೇಕು, ನಾನು ಇವರಿಂದ ಚಿಕಿತ್ಸೆ ಪಡೆದುಕೊಂಡ್ರೆ ನನ್ನ ರೋಗಗಳು ನಿವಾರಣೆ ಆಗತ್ತೆ, ನನ್ನ ನಕಾರಾತ್ಮಕ ಶಕ್ತಿಗಳು ಹೋಗತ್ತೆ, ದೂರ ಆಗತ್ತೆ. ಈ ವಿಶ್ವಾಸ ಯಾರು ರೋಗಗ್ರಸ್ತನಾಗಿದ್ದಾನೋ ಅವನು ಫಸ್ಟ್ ವಿಶ್ವಾಸದಲ್ಲಿ ಬರಬೇಕು. ಆವಾಗ ನಮ್ಮಿಂದ ಅದು ನಮ್ಮ 3ನೇ ಕಣ್ಣಿನಿಂದ ನಾವು ನೋಡಿ ಅವನಲ್ಲಿ ಏನೇನು ಯಾವ್ಯಾವ ತರದ ಏನೇನು ನಕಾರಾತ್ಮಕ ಶಕ್ತಿಗಳಿದೆಯೋ ನಾವು ಪ್ರಾರ್ಥನೆ ಮಾಡಿ ಅವರ ಮನೆ ದೇವರ ಒಂದು ಪ್ರಾರ್ಥನೆ ಮೇಲೆ ಅವ್ರ ಮನೆ ದೇವರನ್ನ ನಾವು ಕರೆಸಿ, ಅವ್ರ ಕುಲ ದೇವಿ ದೇವತೆಗಳನ್ನ ಕರೆಸಿ, ಅವರ ಒಂದು ಇಷ್ಟ ದೇವಿ ದೇವತೆಗಳನ್ನ ಕರೆಸಿ ನಾವು ಪ್ರಾರ್ಥನೆ ಮಾಡಿ ಅವರಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳನ್ನ ತಗೊಂಡು ಹೋಗಿಪ್ಪ ಅಂತ ನಾವು ಅವ್ರಿಗೆ ಪ್ರಾರ್ಥನೆ ಮಾಡ್ತೀವಿ. ಆವಾಗ ಅದು ಹೋಗುತ್ತೆ. ಇದು ಡಿಸ್ಟೆನ್ಸ್ ಹೀಲಿಂಗ್ ಅಂತ. ಇದು ಒಬ್ಬೊಬ್ರು ಮನೆ ದೇವರು ಅಂತಾರೆ, ಒಬ್ಬೊಬ್ರು ನಾವೆಲ್ಲ ಇಲ್ಲಿ ನಾವು ಜಾಸ್ತಿ ದೇವಿ ದೇವತೆಗಳನ್ನ ಇಟ್ಕೊಂಡಿದೀವಿ. ನಮ್ಮ ಭಾರತ ದೇಶದಲ್ಲಿ ಮುಕ್ಕೋಟಿ ದೇವಿ ದೇವತೆಗಳಿದ್ದಾರೆ. ಈ ರಾಮ ಒಬ್ರು, ಕೃಷ್ಣ ಒಬ್ರು, ರಾಧೆ ಒಬ್ರು, ಸೀತೆ ಒಬ್ರು, ಲಕ್ಷ್ಮಿ ಒಬ್ರು, ಮಾರಮ್ಮ ಒಬ್ರು, ಅವರು ಇವರು ಅಂತ ಬೇಕಾದಷ್ಟು ಶಿವ, ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ ಅಂತ ಬೇಕಾದಷ್ಟು ದೇವಿ ದೇವತೆಗಳು ನಮ್ಮಲ್ಲಿದ್ದಾರೆ. ಬೇರೆ ಹೊರಗಿನ ದೇಶಗಳಲ್ಲಿ ಇಲ್ಲ. ಅಲ್ಲಿ ಮಹಮ್ಮದ್ ಪೈಗಂಬರ್ ಒಬ್ರು ಆದ್ರೆ ಇನ್ನೊಬ್ರು ಜೀಸಸ್ ಮಾತ್ರ. ಆಮೇಲೆ ಚೈನಾದಲ್ಲಿ ಬೌದ್ಧ ಧರ್ಮ. ಈ ತರ ಇರೋದ್ರಿಂದ ಇಲ್ಲಿ ನಮ್ಮಲ್ಲಿ ಜಾಸ್ತಿ ದೇವಿ ದೇವತೆಗಳು ಇರೋದ್ರಿಂದ ನಾವು ಇಲ್ಲಿ ಅಂತ ದೇವಿ ದೇವತೆಗಳಿಗೆ ಪ್ರಾರ್ಥನೆ ಮಾಡಲೇಬೇಕಾಗತ್ತೆ. ಇದನ್ನ ಮಾಡಿದ್ರೆ ಮಾತ್ರ ಇದು ಫಲ ಸಿಗತ್ತೆ, ಇಲ್ದಿದ್ರೆ ಫಲ ಸಿಗಕ್ಕೆ ಇಲ್ಲ. ಇದು ಪ್ರಾರ್ಥನೆ ಮೂಲಕ. ಯಾಕಂದ್ರೆ ಒಬ್ನೇ ಪರಮಾತ್ಮ ಇರೋದು ಅಂತ ಆಯ್ತು. ಪರಮಾತ್ಮನ ಭೇಟಿ ಮಾಡೋದಕ್ಕೆ ಇವ್ರನ್ನ ಫಸ್ಟ್ ಮನಃಶಾಂತಿ ಮಾರಿ ಅವಾಗ ಇವ್ರ ಸಹಾಯದ ಮೇಲೆ ನಾವು ನಮ್ಮ ಪರಮಾತ್ಮನನ್ನ ಅವನ ಶಕ್ತಿ ನಮ್ಗೆ ಸಿಗತ್ತೆ, ಆ ಪರಮಾತ್ಮನ ಶಕ್ತಿ ನಮ್ಗೆ ಸಿಗತ್ತೆ. ಇಲ್ಲಿ ಆಗುವಂತ ಇದು ಡಿಸ್ಟೆನ್ಸ್ ಹೀಲಿಂಗ್. ಇದು ಡಿಸ್ಟೆನ್ಸ್ ಹೀಲಿಂಗ್ ಅಲ್ಲಿ ಯಾವುದೇ ರೋಗ ಇದ್ರೂ ನಿವಾರಣೆ ಆಗತ್ತೆ.
ವಿಶ್ವಾಸ ಮುಖ್ಯ ಇಲ್ಲಿ. ವಿಶ್ವಾಸ ಇಲ್ದಿದ್ರೆ ಯಾವುದು ಆಗಲ್ಲ. ಈ ಪ್ರಪಂಚ ನಡೀತಾ ಇರೋದೇ ವಿಶ್ವಾಸದ ಮೇಲೆ.